ಉಪಚುನಾವಣಾ ಕಣವಾಗಿ ಮಾರ್ಪಟ್ಟಿರೋ ಚನ್ನಪಟ್ಟಣ ಅಖಾಡಕ್ಕೆ ಇಂದು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಎಂಟ್ರಿ ಕೊಟ್ಟಿದ್ದಾರೆ. ಮೊಮ್ಮಗ ನಿಖಿಲ್ ಪರ ಭರ್ಜರಿ ಮತಯಾಚನೆ ನಡೆಸಿದ್ದಾರೆ. ಚನ್ನಪಟ್ಟಣದ ವಿರೂಪಾಕ್ಷಿಪುರ ಗ್ರಾಮದ ಪ್ರಚಾರ ಸಭೆಯಲ್ಲಿ ತಮ್ಮ 92ನೆಯ ವಯಸ್ಸಿನಲ್ಲೂ ದೇವೇಗೌಡರು ಭಾಗಿಯಾಗಿದ್ದು, ಎನ್ಡಿಎ ಅಭ್ಯರ್ಥಿ ನಿಖಿಲ್ಗೆ ಮತ ನೀಡುವಂತೆ ಜನರಲ್ಲಿ ಮನವಿ ಮಾಡಿದರು. ಈ ವೇಳೆ ವಿಪಕ್ಷ ನಾಯಕ ಆರ್ ಅಶೋಕ್, ಶಾಸಕ ಕೆ ಗೋಪಾಲಯ್ಯ, ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ಉಪಸ್ಥಿತರಿದ್ದರು. ದಯಮಾಡಿ ಪುಟ್ಟರಾಜು ಅವರೇ, 10:15 ಗಂಟೆಗೆ ಕಾರ್ಯಕ್ರಮ ಪ್ರಾರಂಭ ಆಗಬೇಕಾಗಿತ್ತು. ನಾನು ಕೂತಿದ್ದೆ ತೋಟದಲ್ಲಿ. ಈಗ 4 ಕಾರ್ಯಕ್ರಮ ಇದೆ. ನಾನು 11ನೇ ತಾರೀಕುವರೆಗೂ ಬರ್ತೇನೆ. 11ನೇ ತಾರೀಕು ಮೊಮ್ಮಗನ ಕೆಲಸಕ್ಕೆ ಬರೋದಲ್ಲ. ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರದ ಚಂದಾಪುರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪರ ಸಿಎಂ ಸಿದ್ದರಾಮಯ್ಯ ಭರ್ಜರಿ ಪ್ರಚಾರ ನಡೆಸಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಯಾಸಿರ್ ಖಾನ್ ಪಠಾಣ್ ಪರ ಪ್ರಚಾರ ಭಾಷಣ ಮಾಡಿದ ಸಿಎಂ ಸಿದ್ದು, ಬೊಮ್ಮಾಯಿ ಹಾಗೂ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದರು. ಬೊಮ್ಮಾಯಿ ಕುಟುಂಬದವರೆಲ್ಲರೂ ರಾಜಕೀಯದಲ್ಲಿದ್ದಾರೆ. ಬಿಜೆಪಿಯಲ್ಲಿ ಬರೀ ಕುಟುಂಬ ರಾಜಕಾರಣ ನಡೀತಿದೆ. ರೈತರ ಕುಟುಂಬದಿಂದ ಬಂದ ನಮ್ಮ ಅಭ್ಯರ್ಥಿ ಪಠಾಣ್ಗೆ ನೀವೆಲ್ಲರೂ ಬೆಂಬಲಿಸಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಮನವಿ ಮಾಡಿದ್ರು. ಕ್ಷೇತ್ರದಲ್ಲಿ ಅಭಿವೃದ್ಧಿಯಾಗಬೇಕು ಅಂದ್ರೆ ಈ ಬಾರಿ ಅಭ್ಯರ್ಥಿ ಬದಲಾಗಬೇಕು ಅಂತ ಕೂಡ ಹೇಳಿದ್ರು. ಕುಟುಂಬದ ರಾಜಕಾರಣ ಇರಬಾರದು ದೇಶದಲ್ಲಿ ಅಂತೇಳಿ ಈಗ ಬಸವರಾಜು SR ಬೊಮ್ಮಾಯಿ, ಅವ್ರ ಮಗ ಬಸವರಾಜ ಬೊಮ್ಮಾಯಿ, ಅವ್ರ ಮಗ ಭರತ್, ಇದು ಕೇಳತ ಕರೆಯುವುದು ಇದು ಕುಟುಂಬ ರಾಜಕಾರಣ ಅಲ್ವಾ? ನಾನು ನರೇಂದ್ರ ಮೋದಿ ಅವ್ರಿಗೆ ಕೇಳ್ತೀನಿ, ನರೇಂದ್ರ ಮೋದಿ ಅವರೇ, ನೀವು ಕುಟುಂಬ ರಾಜಕಾರಣವನ್ನ ವಿರೋಧ ಮಾಡೋರು ಬಸವರಾಜ ಬೊಮ್ಮಾಯಿಗೆ ಯಾಕೆ ವೋಟ್ ಅಲ್ಲ ಭರತ್ ಅವರಿಗೆ ಯಾಕೆ ವೋಟ್ ಕೊಟ್ರಿ, ಕ್ಯಾಂಡಿಡೇಟ್ ಮಾಡಿದ್ರಿ? ಶಿಗ್ಗಾವಿಯಲ್ಲಿ ಎನ್ಡಿಎ ಅಭ್ಯರ್ಥಿ ಭರತ್ ಬೊಮ್ಮಾಯಿ ಭರ್ಜರಿ ಪ್ರಚಾರ ನಡೆಸುತ್ತಿದ್ದಾರೆ. ಇಂದು ಶಿಗ್ಗಾವಿ ಪ್ರಚಾರ ಕಣಕ್ಕೆ ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಎಂಟ್ರಿ ಕೊಟ್ಟಿದ್ದು, ಭರತ್ ಬೊಮ್ಮಾಯಿ ಪರ ಮತಯಾಚನೆ ಮಾಡಿದ್ರು. ಕ್ಷೇತ್ರದ ಅಭಿವೃದ್ಧಿಗಾಗಿ ಭರತ್ ಬೊಮ್ಮಾಯಿಗೆ ಮತ ನೀಡುವಂತೆ ಮನವಿ ಮಾಡಿದ್ರು. ಈ ವೇಳೆ ಕೋಟಾ ಶ್ರೀನಿವಾಸ ಪೂಜಾರಿಗೆ ಬಿಜೆಪಿಯ 100 ಕಾರ್ಯಕರ್ತರು ಸಾಥ್ ನೀಡಿದರು. ನಾವು ಸ್ಪರ್ಧೆ ಮಾಡ್ತಾ ಇರುವುದು ರಾಜಕಾರಣದ ಸುಳ್ಳಿನ ಸರಬರಾಜನ್ನು ಮಾಡ್ತಾ ಇರುವಂತಹ ಜನರು ಏನ್ ಮಾಡ್ತಾರೆ, ಹೇಗ್ ಮಾಡ್ತಾರೆ, ಯಾವ ರೀತಿ ರಾಜಕಾರಣದ ತಂತ್ರ ಮಾಡ್ತಾರೆ ಗೊತ್ತಿಲ್ಲದಿರುವಂತಹ ಪರಿಸ್ಥಿತಿಯಲ್ಲಿ ಚುನಾವಣೆಯನ್ನು ಎದುರಿಸುವಂತಹ ಸಂದರ್ಭಗಳಿದೆ. ಯಾವ ಆಧಾರದಲ್ಲಿ ನೀವು ಚುನಾವಣೆ ಎದುರಿಸ್ತೀರಿ ಅಂತ ಹೇಳಿ ಮಾಧ್ಯಮದವ್ರ ಕೇಳಿದ್ರು. ಯಾವ ಅಜೆಂಡಾವನ್ನು ಇಟ್ಕೊಂಡು ನೀವು ಚುನಾವಣೆಯನ್ನು ಎದುರಿಸ್ತೀರಿ ಅಂತ ಹೇಳಿ ನಾನು ಹೇಳಿದೆ, ಬೊಮ್ಮಾಯಿ ಸರ್ಕಾರ ಮಾಡಿರುವಂತ ಅಭಿವೃದ್ಧಿ ಆಧಾರವನ್ನು ಸಪೋರ್ಟ್ ಇಲ್ಲ ಅಂತ ಅಂದರೆ
ಇನ್ನು ಬಡ ಜನದ ಗತಿ ಏನು, ಸಾಮಾನ್ಯ ಜನದ ಗತಿ ಏನು ಹೇಳಿ. ಹಾಂ? ಅಲ್ಲ, ಈ ಬರೀ 10 ಕಾಲಿಗೆ ಒಬ್ಬನೇ ಬರ್ತಾ ಇರ್ಬೇಕಾರೆ ಈ ಏಕಾಂಗಿಯಾಗಿ ಈ ಟೈಪ್ ಮಾಡಿದರೆ ಯಾರು ಸರ್ ಕೇಳ್ತಾರೆ? ಮಾನ್ಯ ಮುಖ್ಯಮಂತ್ರಿಯವರೇ, ನಿಮಗೂ ಇದು ಅರ್ಥ ಆಗಲಿ. ದಯವಿಟ್ಟು ಇಂಥದ್ದನ್ನೆಲ್ಲ ಒಂಚೂರು ಖಂಡಿಸಿ, ಇಂಥವ್ರನ್ನೆಲ್ಲ ಹಿಡಿದು ಗಲ್ಲಿಗೆ ಏರಿಸಿ. ಬೇಕಾಗಿಲ್ಲ ಇವರು.